ಗೈಸ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡ್ತೀನಿ. ನಮ್ಮ ಮನೆಯವ್ರಿಗೆ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. ಏನಿದು ಬೋಂಡ ಅಂತ ಕ್ಯಾಮ್ರಾ ಆಫ್ ಮಾಡಿ ಹೇಳು. ಚಪ್ಪಲಿ ನೋಡಿ ಗೈಸ್, ಚಪ್ಪಲಿ ತರೋದು 17 Pro Max ಚೆನ್ನಾಗಿ ಕಾಣಿಸ್ತಾ ಗೈಸ್ ಗುಣ ನೋಡೋದಕ್ಕೆ. ಎಂತ ಕಾರ ಇದು ಅಪ್ಪ. ಏನಾಗಲ್ಲ ಫೋನ್ ಇವಾಗ ಬಿಸಾಕಿದ್ರೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ನನ್ನ ಫೋನ್ಗೆ ಬ್ಯಾಕ್ ಕೇಸ್ ಮತ್ತೆ ಅದಕ್ಕೆ ಹಿತ್ತರಬೇಕು. ಒಂದು ಒಳ್ಳೆ ಅಂಗಡಿ ಇದೆ ಗೈಸ್, ಬನ್ನಿ ಅಲ್ಲಿ ಹೋಗೋಣ, ನಿಮ್ಗೆ ತೋರಿಸ್ತೀನಿ ಯಾವ ತರ ಬ್ಯಾಕ್ ಕೇಸ್ ಬಿಡಿದಾವೆ ಅಲ್ಲಿ ಅಂತ. ಸೊ ನಮ್ಮ ಅಕ್ಕ ಏನೋ ಅವಳ ಫೋನು ಹಾಳಾಗಿದೆ, ಅವಳ ಫೋನ್ಗೆ ರೆಡಿ ಮಾಡಿಸ್ಬೇಕು ಅಂತ ಅಂದ್ಲು. ನೋಡಿ ಆ ಫೋನ್ ಇಲ್ಲಿ 2 ದಿವಸ ಬಿಸಾಕೋಳು, ಇಲ್ಲೇ ಇತ್ತು ಫೋನು, ಇಲ್ಲೇ ಬಿಸಾಕ್ಬಿಟ್ಟವಳು. ಕುಶನಿಗೆ ಇದು ಆಟ ಆಡೋಕೆ ಕೊಟ್ಟವಳು, ಕುಶನಿಗೆ ಐಫೋನ್ನ ತಾನೇ ಕುಶನಿ. ಆಯ್ತು ಇವಾಗ ಇವಳು ಫೋನ್ ಹೋಗ್ಬಿಟ್ಟು ರೆಡಿ ಮಾಡ್ಸ್ಕೊಂಡ್ಬರ್ಬೇಕು. ಇವಳು 12 ಫೋನು ಆನೇ ಆಗಿಲ್ಲ, 2 ಡೇಸಿಂದ ಹಿಂಗೆ ಇದೆ ಅಂತೆ. ಸೊ ಅದಕ್ಕೆ ನಾವು ಫಸ್ಟ್ ರೆಡಿ ಮಾಡಿಸ್ಕೊಂಡು ಇರೇ ಹೋಗೋಣ. ಏನು ಒಂದು ನಿಮಿಷ, ಏನೋ ನನ್ನ ವ್ಲಾಗಲ್ಲಿ ಜನ ಯೂನಿಕಾರ್ನ್ ಅದು. ಹೌದಾ, ಮೇಕಪ್ ತೋರಿಸ್ತಿದ್ದು ಆಡಿಯನ್ಸ್ಗೆ. ನೈಸ್ ಮೇಕಪ್ ಜೊತೆ ಗೊಣ್ಣೆ ಕಾಣಿಸ್ತೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರೋ ಒಬ್ರು ಹೇಳೋರು ಕಣೆ, ಅವಳಿಗೆ ಬಟ್ಟೆಯಲ್ಲಿ ಮೂಗು ಹೊಡ್ಸ್ಬಿಡಿ, ಖರ್ಚಿಪಿಡಿ ಅವಳಿಗೆ ಒಂದು ಅಂತ. ಖರ್ಚಿಪ್ ಐತೆ ಆಕ್ಚುಲಿ ಇದೆ, ಆದ್ರೆ ಸಡನ್ ಆಗಿ ತಿನ್ಸ್ಬೇಕಾರೆ ಎಲ್ಲರೂ ಹೋಗ್ಬೇಕಾದ್ರೆ ಸಡನ್ ಆಗಿ ಬಂದ್ಬಿಡ್ತಾರ, ಖರ್ಚಿಪ್ ಸಿಗ್ದಾರೆ ಬಟ್ಟೆಲ್ಲ ಹಂಗೆ ಅದೇ ಬಟ್ಟೆ ಒರ್ಸ್ಬಾರ ಅಂತ ಹೇಳಿದ್ದಾರೆ. ಅದು ಬ್ಯಾಡ್ ಹ್ಯಾಬಿಟ್ ಅಂತ. ಮತ್ತೆ ಅವಳು ಅದೇ ಕಲಿತಾ ಅಂತ ಮುಂದೆ ಹೋಗ್ತಾ ಅವಳಿಗೊಂದು ಖರ್ಚಿಪ್ಪು ಹಿಂಗೆ ಹ್ಯಾಂಗ್ ಮಾಡ್ಬಿಟ್ಬಿಡು, ಅವಳು ಖರ್ಚಿಪ್ಪಲ್ಲಿ ಮೂಗು ಹೊಡ್ಸ್ಕೊಂಡ್ಲಿ. ಅವಳು ಹೊಡ್ಸಕ್ ಬಿಟ್ಟು ಅವಳು ನೀಟಾಗಿ ಹಿಂಗ್ ಹೊಡ್ಸ್ಕೊಳಲ್ಲ. ಏನ್ ಮಾಡ್ತಾರೆ ಹಿಂಗ್ ಸುಳಿತಿರ್ತದ, ಹಿಂಗ್ ಎಳ್ದ್ಬಿಡ್ತಾರೆ, ಹಿಂಗೆಲ್ಲ ಹೊಟ್ಟೋಗ್ಬಿಡ್ತದ. ಮೊನ್ನೆ ಮೂಗಲ್ಲಿ ನೋಡ್ಬ ಸ್ವಲ್ಪ 5 ನಿಮಿಷ ಬಿಟ್ಟು ನೋಡ ಎಲ್ಲ ಗಟ್ಟಿ ಆಗಿ ಪ್ಯಾಚ್ ಅಪ್ ತರ ಆಗ್ಬಿಟ್ಟಿದೆ. ಹೋದ ಕ್ವಶನ್ ಹೆಂಗೆಲ್ಲ ಮಾಡ್ಕೊಂಡಿದ್ಯಾ? ಓ ಎಕ್ಸ್ಟ್ರಾ ಮೇಕಪ್ ಗೈಸ್ ಅವಳೇ ಮಾಡ್ಕೊತಾಳ ಅದು ಮೂಗ್ಗೆ. ಸ್ಟಾರ್ಟ್ ಮಾಡ್ದ ಹೇಳ್ದ, ಯಾಕವರೆಗೂ ಬಿಡಲ್ಲ, ಹಾಕ್ಬಿಡಿಕರೆ ಒಂದು. ಗೈಸ್ ಅವಳಿಗೆ ಇವಾಗ ಫಸ್ಟ್ ಖರ್ಚಿಪ್ ಹಾಕ್ಬಿಡ್ತೀವಿ, ಅವಳಿಗೊಂದು ಒಳ್ಳೆ ಹ್ಯಾಬಿಟ್ ಕಲಿಸ್ತೀವಿ ಇನ್ ಮುಂದೆ. ಮದರ್ ಇಂಡಿಯಾ, ಗುಡ್ ಮಾರ್ನಿಂಗ್ ಮದರ್ ಇಂಡಿಯಾ. ನನ್ ಫೋನ್ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ, 17 Pro Max ಅಲ್ಲಿ. ಚೆನ್ನಾಗಿ ಕಾಣ್ತಿರಲ್ವಾ? ನಿಜ ತುಂಬಾ ವೈಟ್ ಆಗಿ ಕಾಣಿಸ್ತಿದ್ಯಾ ಕಣ. ಮಾತು ಮುಂಚೆ ಬಣ್ಣ ಅಂತ ಇಲ್ಲ, ತುಂಬಾ ಬೆಳಕು ಕಾಣಿಸ್ತಿದ್ಯಾ. ಬಣ್ಣವಾಗಿ ಲಕ್ಷಣವಾಗಿರೋದಕ್ಕೆ ಮಗ ನೀನು ಹಂಗಿರೋದು. ಗೈಸ್ ನಾನು ಹೆಂಗ್ ಗೈಸ್ ಹೇಳ್ದೆ, ನನ್ ಫೋನಲ್ಲಿ ತುಂಬಾ ಬೆಳಕು ಕಾಣಿಸ್ತಿದ್ಯಾ ಅಂತ ಅಂದೆ. ಫೋನಲ್ಲಿ ನೋಡ್ಬೇಡ, ಡೈರೆಕ್ಟ್ ಆಗಿ ನೋಡು. ಡೈರೆಕ್ಟ್ ಆಗಿ ಹಂಗೆ ಕಾಣಿಸ್ತಿದ್ಯಾ ಫೋನ್. ನನ್ ಹೆಂಗ್ ಗೊತ್ತಾ, ಈ ಕ್ಯಾಮ್ರಾ ನನ್ ಕಣ್ಣು ಯಾವ ತರ ಎಷ್ಟು ಮೆಗಾ ಪಿಕ್ಸೆಲ್ ಇದೆ, ಈ ಕ್ಯಾಮ್ರಾನು ಅಷ್ಟೇ ಮೆಗಾ ಪಿಕ್ಸೆಲ್ ಇದೆ. ನಿಂಗ ನನ್ ಕಣ್ಣಲ್ಲಿ ಹೆಂಗ್ ಕಾಣಿಸ್ತಿದ್ಯಾ, ನಿಂಗೂ ಅದೇ ಕಾಣುತ್ತೆ ಇವಾಗ ಈ ಕ್ಯಾಮ್ರಲ್ಲಿ ಕೂಡ. ಓಕೆ ಗೈಸ್ ನೋಡಿ ಗೈಸ್, ಇವಾಗ ಕುಶಾನಿಗೆ ಇದನ್ನ ಹಾಕ್ತಾ ಇದೀವಿ. ನೀವು ಹೇಳಿದ್ನ ಯಾವತ್ತೂ ತಪ್ಸಲ್ಲ. ಅವಳ ಹಂಗ್ ಮಾಡೋದೇ ಅದೇನ್ ದೊಡ್ಡ ವಿಷಯ ಅಲ್ಲ. ಅಂಗನವಾಡಿಗೆ ಹೋಗ್ಬೇಕಾದ್ರೆ ಹಂಗೆ ಮಾಡೋದು, ಹಿಂಗ್ ಅಂತೇಳಿ ಪಿನ್ ಸಮೇತ ಬಟ್ಟೆ ಕಿಚ್ಚಿಬಿಟ್ಟದೆ, ಅದೆಲ್ಲ ಆಗ್ಬಿಟ್ಟದೆ. ಒಂದಲ್ಲ ಪ್ರಾಬ್ಲಮ್ ಅಲ್ಲ ಹೇಳೋದು. ದಿನ ಒಂದೊಂದ್ ಖರ್ಚಿಪ್ ಬೇಕು. ಎಲ್ಲಿ ಖರ್ಚಿ ಫ್ಯಾಕ್ಟ್ರಿ ತಂದು ಇಟ್ಕೋಬೇಕು ಮನೇಲಿ ನಾವು. ಖರ್ಚಿಪು, ರಬ್ಬರು, ಕ್ಲಿಪ್ ಇವಂತೂ ನನಗಂತೂ ಒಂಚಿ ಸಾಕಾಗ್ಬಿಟ್ಟದ ಅವಳಿಗೆ. ಏನ್ ಕುಶಾನಿ ನಿನ್ ಮೇಲೆ ಕ್ಲಿಪ್ ಹಾಕಿದಾಳೆ ನೀಟಾಗಿ ಇದೆಲ್ಲ ಜೋಡಿಸ್ಬಿಟ್ಟು ಇಲ್ಲಿ ಕ್ಲಿಪ್ ಹಾಕಿದಾಳೆ. ಅಲ್ಲೋಗ್ಬಿಟ್ಟು ನಾನ್ ನಿನ್ ಮಗಳು ತಾನೆ, ನಾನ್ ಕುಶಾನಿ ತಾನೆ, ಇತ್ತಾಗಿ ಕ್ಲಿಪ್ ಹಾಕು ಅಂತ ಕೊನೆಗೂ ಬಿಚ್ಚಿಸ್ಬಿಟ್ಟು ಹಾಕೊಂಡ್ಬಿಟ್ಲು ಕ್ಲಿಪ್. ಹಿಂಗ್ ಮಾಡ್ಬೇಕಂತೆ. ನಾನು ಎಲ್ಲ ಸೇರ್ಸ್ಬಿಟ್ಟು ಲೀಟಾಗಿ ಕ್ಲಿಪ್ ಹಾಕಿದೆ. ನಂಗ್ ಬೇಡ, ನಂಗೆ ಇಲ್ಲೊಂದ್ ಕ್ಲಿಪ್ ಹಾಕು. ನಾನ್ ನೀ ನಮ್ಮಮ್ಮ ತಾನೆ, ನಾನ್ ನಿನ್ ಮಗಳು ತಾನೆ, ಕುಶಾನಿ ತಾನೆ ನಾನು, ನಂಗೆ ಇಲ್ಲಿ ಕ್ಲಿಪ್ ಹಾಕು, ನಾನು ಹಿಂಗೆ ಮಾಡ್ಬೇಕು. ಕುಶಾನಿ ಈ ತರ ಕ್ಲಿಪ್ ಹಾಕದ್ಮೇಲೆ ಏನ್ ಮಾಡ್ತೀಯಾ? ಚೈತ್ರ ಕೂಡ ಅಷ್ಟು ಮೇಕಪ್ ಮಾಡಲ್ಲ, ಅಷ್ಟು ರೆಡಿ ಆಗಲ್ಲ, ಅಷ್ಟೊಂದು ಫ್ಯಾನ್ಸಿ ಆಗಿರೋದಿಲ್ಲ. ಇವಳು ಎಲ್ಲಾನು ಮಾಡ್ತಾಳೆ. ಇದು ಗೈಸ್ ಇವಳು ಏನೋ ಮುಂದೆ ಹೋಗ್ತಾ ಇವಳು ಏನೋ ಒಂದ್ ಆಗ್ತಾಳೆ. ಸೊ ನಮ್ ಬ್ಲಾಗ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಮೆಲ್ರಿಗೂ, ನೀವೇ ನೋಡ್ಬೋದು ಅವಳ ಏನ್ ಆಗ್ತಾಳೆ ಅಂತ. ಅವಳು ಪ್ರೋ ಮ್ಯಾಕ್ಸ್ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಅವಳು. ಸೊ ಗೈಸ್ ಇವಾಗ ಬನ್ನಿ ಹೋಗೋಣ. ಫಸ್ಟ್ ನಮ್ಮ ಅಕ್ಕನ ಫೋನ್ ರೆಡಿ ಮಾಡಿಸ್ಬಿಟ್ಟು ನಮ್ಗೆ ಬ್ಯಾಕ್ ಕೇಸ್ ಒಳಗೆ ಹಾಕೊಂಡ್ ಬರೋಣ. ಲೆಟ್ಸ್ ಗೋ. ನಮ್ಮ ಅಜ್ಜಿಗೆ ಎಷ್ಟು ಫೋನ್ ಮಾಡ್ತಾರೆ ಅಂತಂದ್ರೆ ಗೈಸ್, ನಮ್ಮ ಹತ್ರ ಇಷ್ಟು ದೊಡ್ಡ ಫೋನ್ಗಳಿದಾವೆ ಗೈಸ್. ನಾನು 4-5 ಫೋನ್ಗಳಿದಾವೆ. ನನಗೆ ದಿಸಕ್ಕೆ ಒಂದ್ 2 ಜನ ಫೋನ್ ಹಾಕ್ತಾರೆ, ನಂಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಜ್ಜಿಗೆ ದಿಸಕ್ಕೆ ಒಂದು 10-20 ಜನ ಫೋನ್ ಮಾಡ್ತಾರೆ ಗೈಸ್. ಅಷ್ಟಕ್ಕೆ ಚಿಕ್ಕ ಫೋನ್ ನಲ್ಲಿ ಒಳ್ಳೆ VIP ತರ ಟ್ರೀಟ್ ಮಾಡ್ತಾರೆ ನಮ್ಮ ಅಜ್ಜಿನ ಎಲ್ರು ಫೋನ್ ಮಾಡಿ. ಅಲ್ಲಮ್ಮ ನಿನ್ಗೆ ಅಟ್ಲೀಸ್ಟ್ ನಿನ್ ಫೋನ್ ಫೋನ್ ಬರ್ತಾವ, ಅಷ್ಟೊಂದು ಫೋನ್ ನಮ್ಮ ಅಜ್ಜಿ ಬರೋ ಫೋನು ಬರಲ್ಲ. ನಾನ್ ಜಾಸ್ತಿ ಮಾತಾಡಲ್ಲ ಅಲ್ವಾ? ನಿಂಗೆ ಬರೋದೇನೆ ಅಷ್ಟು ಫೋನು. ನಿಂಗೆ ಮಾಡಿದ್ರೆ ಮ್ಯಾಕ್ಸಿಮಮ್ ನಿಮ್ ಗಂಡ ಮಾಡ್ತಾರೆ, ನಿಮ್ ಅತ್ತೆ ಮಾಡ್ತಾರೆ, ಅದು ಬಿಟ್ರೆ ಬೇರೆ ಯಾರು ಫೋನ್ ಮಾಡಲ್ಲ ನಿನ್ಗೆ. ಆದ್ರೆ ನಮ್ಮ ಅಜ್ಜಿಗೆ ಗೈಸ್, ನೀವು ಬೇಕಾದ್ರೆ ನಮ್ಮ ಬ್ಲಾಗ್ ಅವಾಗ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ, ನಮ್ಮ ಅಜ್ಜಿ ಎತ್ತರಿ ಫೋನ್ ಮಾಡ್ತಾರ ಅಂತ. ಮಾತಾಡ್ತಾನೆ ಇರ್ತಾರೆ, ಮಾತೇ ನಿಲ್ಸಲ್ಲ, ಮಾತೇ ಆಡಲ್ಲ, ಅಲ್ಲ ಮಾತೇ ನಿಲ್ಸಲ್ಲ ನಮ್ಮ ಅಜ್ಜಿ. ನಮ್ಮ ಅಮ್ಮನಿಗೂ ಆಗೋದೇ ಇಲ್ಲ, ಒಂದ್ ಊರ್ ಆಗಲ್ಲ, ಒಂದ್ ಬೀದಿ ಆಗಲ್ಲ. ನೀನು ಮಾತೇ ನಿಲ್ಸಲ್ಲ,
ಅವಳು ಮಾತೇ ಆಡಲ್ಲ, ಇವಳು ಮಾತೇ ಬರಲ್ಲ. ಏನ್ ಶೋಕಿ ಮಾಡ್ತಾಳೆ ಅವಳು. ಅವಳ ತರ ಶೋಕಿ ರಾಣಿ ಮೋಸ್ಟ್ಲಿ ನೀನು ಅವಳ ವಯಸ್ಸಲ್ಲಿ ಮಾಡಿಲ್ಲ ಅನ್ಕೋತೀನಿ ಶೋಕಿ. ಇವಾಗ್ಲೂ ಮಾಡಲ್ಲ. ಗೈಸ್ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ ಇನ್ನೂ ಕೂಡ ರೆಡಿ ಆಗಿಲ್ಲ. ಕಾಪಟ್ಟೆ ಬೇಜಾರಾಗ್ತದೆ ನನಗಂತೂ. ನಾನು ಕಾರ್ನ ಅಲ್ಲಿ ಬಿಸ್ತಲ್ಲಿ ನಿಲ್ಸಿದೀನಿ, ಹೊಟ್ಟೆ ಎಲ್ಲ ಉರಿಯೋದು ಗೈಸ್ ನನಗಂತೂ. ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯೋದು. ಗಾಡಿ ಆಚೆಗಡೆ ನೋಡಿ, ಇಷ್ಟು ದೊಡ್ಡ ಪಾರ್ಕಿಂಗ್ ಇಟ್ಕೊಂಡು ಗಾಡಿ ಆಚೆ ಬಿಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನೋಡಿ. ಇವ್ರುಗಳೆಲ್ಲ ಕಾರ್ ಎತ್ತಿಲ್ಲ ಗೈಸ್, ಇವ್ರೆಲ್ಲ ಕಾರ್ ಎತ್ತಿ 1 ತಿಂಗಳು ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಅವರು ರೆಡಿ ಮಳೆ ರೋಡು ಅಂತ ಹಿಂಗೆ ನಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟವ್ರೆ. ಅತ್ತೆ ಬಾ ಕುಚ ಮುಂದೆ ಬರ್ತೀಯ ಹೆಂಗೆ? ಆಯ್ತು, ಇಲ್ಲೇ ಕೂತ್ಕೋ. ಎಷ್ಟೊಂದು ದಿವಸ ಆದ್ಮೇಲೆ ನಾವು 3 ಜನ ಮತ್ತೆ ಬೈಕಲ್ಲಿ ಹೋಗ್ತಿದ್ದೀವಿ. ಕಾಂಬೋ 3 ಜನ ಕಾಂಬೋ. ನಮ್ಮ 3 ಜನ ಕಾಂಬೋ ಎಲ್ರಿಗೂ ಇಷ್ಟ ಆಗೈತೆ. ನಮಗೂ ಗುಣವಿನ ಸೆಟ್ ಆಗಿರ್ತಾನೆ, ನಮಗೂ ಗುಣವಿನ ಸೆಟ್ ಆಗಿಲ್ಲ. ಬಟ್ ನಮ್ಮ 3 ಜನಕ್ಕೆ ಕಾಂಬೋ even ಸೆಟ್ ಆಗಿದೆ. ಸೊ ನೋಡೋಣ, ಆದಷ್ಟು ಬೇಗ ನಾನು, ಗುಣವು, ನಮ್ಮ ಅಕ್ಕ ಮತ್ತೆ ಕುಶಾಲಿ, ನಾವು 4 ಜನ ಕಾಂಬೋ ನಿಮ್ಗೆ ಇಷ್ಟ ಆಗುತ್ತೆ ಗೈಸ್. ಅವ್ನು ಸ್ವಲ್ಪ ದೊಡ್ಡ ಸಾಕು, ಎಲ್ರಿಗೂ ಇಷ್ಟ ಆಗುತ್ತೆ ಗೈಸ್. ಇಲ್ಲಿ ನನ್ನ ಕಾರು ಸೇಮ್ ನನ್ನ ಕಾರ್ ತರನೇ ಐತಲ್ಲ, ನನ್ನ ಕಾರೇ, ವರ್ಣನೆಲ್ಲ ಸೇಮ್ ಕಾರು ಗೈಸ್. ಹೆಂಗ್ ಗೊತ್ತಾ, ನಮ್ ತರದೇ ಬೇರೆ ಹತ್ರ ಇದ್ರೆ ಅವ್ರು ನಮ್ಮವ್ರ ತರ ಫೀಲ್ ಕೊಡ್ತಾರೆ ಅಲ್ಲ ಚಂದ್ರ. ನಮ್ ತರನೇ ಕಾರ್ ಇದ್ರೆ, ನಮ್ ತರನೇ ಬಟ್ಟೆ ಇದ್ರೆ, ಅವೆಲ್ಲ ಇದ್ರೆ ಅವ್ರು ನಮ್ಮವ್ರ ಫೀಲ್ ಕೊಡ್ತಾರೆ ಗೈಸ್. ನಿಮ್ಗೂ ಹತ್ರ ಅಲ್ವಾ, ನಮ್ಮವ್ರ ತರ ಫೀಲ್ ಕೊಡ್ತಾರೆ. ನಿಮ್ಗೂ ಅನ್ಸಿದ್ರೆ ಕಮೆಂಟ್ ಮಾಡಿ ಹೇಳಿ ಗೈಸ್, ನಮ್ಮವ್ರ ತರನೇ ಫೀಲ್ ಕೊಡ್ತಾರೆ ಅವ್ರು. ನಿಮ್ಗೊಂದು ಕ್ರೇಜಿ ಕಾರ್ ತೋರಿಸಿ ನೋಡಿ. ಕ್ರೇಜಿ ಕಾರು ಸಕ್ಕತ್ತಾಗಿದೆ ಗೈಸ್. ನೋಡಿ ರೋಲ್ಸ್ ರಾಯ್ಸ್, ಎಂತ ಕಾರ್ ಇದು ಗಾಯ್ಸ್. ನಾನು ನಿಜವಾಗ್ಲೂ ಗಾಡಿ ತಿರ್ಸ್ಕೊಂಡು ಮತ್ತೆ ಹೋಗ್ತೀನಿ. ನಂಗೆ ಆ ಕಾರ್ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದೆ ಗೈಸ್. ರೋಲ್ಸ್ ರಾಯ್ಸು ನೋಡಿ, ಅಲ್ಲಿ ಮನೇನೂ ಸಕ್ಕತ್ತಾಗಿದೆ. ಕಾರ್ ನೋಡಿ ಗೈಸ್ ಹೆಂಗಿದೆ ರೋಲ್ಸ್ ರಾಯ್ಸು. ಮೈ ಗಾಡ್ ಗೈಸ್, ನನಗಂತೂ ಎಷ್ಟು ಮೈಗೆಲ್ಲ ಜುಮ್ ಅಂದ್ಬಿಟ್ಟು ಕಾರ್ ನೋಡ್ಬಿಟ್ಟು. ಕಾರ್ ಕಟ್ಟೋರ ಗೊತ್ತಿಲ್ಲ, ಆದ್ರೆ ಸಕ್ಕತ್ತಾಗಿದೆ ಗೈಸ್ ಕಾರ್ ಮಾತ್ರ. ವಾವ್, ನನ್ ಡ್ರೀಮ್ ಕಾರ್ ಆಗ್ಬಿಡ್ತು ನಂಗೆ ಇವಾಗ ಅದು ರೋಲ್ಸ್ ರಾಯ್ಸ್. ಕ್ಲೋಸ್ ಆಗ್ಬಿಟ್ಟಿದೆ ಗೈಸ್. ಪಾಪ ನಮ್ಮ ಅಕ್ಕಂದು ಬ್ಯಾಡ್ ಲಕ್, ಅವಳ್ದು ಇವತ್ತು ಫೋನ್ ರೆಡಿ ಆಗಲ್ಲ. ಬ್ಯಾಡ್ ಲಕ್ ಇದ್ರೆ ನಿನ್ನ ಹತ್ರ ಬ್ಯಾಡ್ ಲಕ್ ತುಂಬಾ ಇದೆ ನಿಂಗೆ. ನಿಂದು ನೆಗೆಟಿವ್ ಎನರ್ಜಿ ಸ್ವಲ್ಪ ಜಾಸ್ತಿ ಇದೆ, ಪಾಸಿಟಿವ್ ಎನರ್ಜಿ ನಿನ್ನ ಹತ್ರ ಇಲ್ಲ. ನಿನ್ ಬ್ಯಾಡ್ ಲಕ್ಕಿಗೆ ಇವತ್ತು ಸಂಡೇ ಬೇರೆ ಆಯ್ತು, ಇವತ್ತು ಅದಕ್ಕೆ ಕ್ಲೋಸ್ ಮಾಡ್ಬಿಡಿಯಾರ ಅಂಗಡಿ ಕ್ಲೋಸ್ ಆಗಿದೆ. ಏನ್ ನೆಕ್ಸ್ಟ್ ಟೈಮ್ ಬಂದ್ ಕೊಡೋಣ ಬಿಡು, ನಾಳೆ ಬಂದ್ ಕೊಡೋಣ ಮತ್ತೆ ಇನ್ನೊಂದ್ಸಲಿ. 2 ದಿವಸ ಆಯ್ತು ಸ್ವಿಚ್ ಆಫ್ ಆಗಿ. ಸ್ವಲ್ಪ ಬೇಜಾರಾಗ್ಬಿಡೋ ಗೈಸ್. ನಮ್ಮ ಬೇರೆ ಅಂಗಡಿ ಗೊತ್ತಿಲ್ಲ, ಇದು ಒಂದೇ ಅಂಗಡಿ ಚೆನ್ನಾಗಿ ಮಾಡೋದು. ಇದು ಬೇರೆ ಅಂಗಡಿ ಅಂದ್ರೆ ನೀನ್ ತಗೊಂಡೋಗಿ ಬೇರೆ ಕಡೆ ಕೊಡ್ಬೇಕಾಗುತ್ತೆ, ನಾನು ಚೆನ್ನಾಗಿ ಮಾಡಲ್ಲ. ಮೀಟ್ ಮಾಡಿ ನಾಳೆ ಅವ್ರಿಗೆ ಗೈಸ್. ಅಳ್ತಾವಳು ಅಳ್ತಾವಳ ಮಕ್ಕ. 2 ದಿವಸ ಆಯ್ತಲೆ. ಏನ್ ಮಾಡ್ಲಿ ನಾನು ಇವಾಗ ಕ್ಲೋಸ್ ಮಾಡೋರು. ನಾನು ಹೆಂಗ್ ತೆಕ್ಸ್ಬಿಟ್ ಮಾಡ್ಲಿ? ನಾನು ತೆಕ್ಸ್ಟ್ ಮಾಡಕ್ಕೂ ಆಗಲ್ಲ. ಅವ್ರು ಸಂಡೇನ ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ವಾಟ್ ಟು ಡೂ? ಏನು ಮಾಡಕ್ಕಾಗಲ್ಲ, ನಾಳೆ ಬರೋಣ. ಸೊ ಗೈಸ್, ಅಂಗಡಿ ಕ್ಲೋಸ್ ಆಗಿದೆ ಬಿಡಿ. ಅದು ನೆಕ್ಸ್ಟ್ ನಾಳೆ ಬಂದು ನಾನು ಕೊಡ್ತೀನಿ. ಸೊ ಬನ್ನಿ, ಫಸ್ಟ್ ನೋಡ್ಬಿಟ್ಟು ನನ್ನ ಫೋನ್ಗೆ ಬ್ಯಾಕೇಜ್ ಹಾಕ್ಸ್ಕೊಂಬರೋಣ. ಸಾಕಾಗಿರೋದು ಗೈಸ್, ಇದನ್ನೇ ಹಾಕ್ಸೋದು ಪ್ರೀಮಿಯಮ್ ಆಗಿರೋದು, ಸಾಕಾಗಿರುತ್ತೆ. ಯಾಕೆ ಗೊತ್ತಾ, ನಾವು ಇವಾಗ ಫೋನ್ ತೊಗೊತೀವಿ ಅಷ್ಟು ರೂಪಾಯಿ ಕೊಟ್ಬಿಟ್ಟು. ಬಟ್ ಇದನ್ನು ಕಮ್ಮಿ ಕಾಸು ಹಾಕ್ಸೋಗೋಗ್ಬಿಡಿ, ಸ್ವಲ್ಪ ಚೆನ್ನಾಗಿರೋದು ಹಾಕ್ಸಿ. ಈ ಗ್ಲಾಸ್ ಗೊತ್ತಾ ನೋಡಿ, ಸೇಮ್ ಗ್ಲಾಸು ಈ ಫೋನ್ಗೆ ಹಾಕಿರೋದು. ಸೊ ನೋಡಿ, ಇವಾಗ ಅವ್ರ ಫೋನ್ ಕೆಳಗೆ ಬಿಸಾಕ್ತಾರೆ. ಓ ಅಪ್ಪ, ಏನಾಗಲ್ಲ ಫೋನ್ ಇವಾಗ ಬಿಸಾಕಿದ್ರೆ ಗೈಸ್, ಏನೂ ಆಗಿಲ್ಲ ಗೈಸ್, ಒಂಚೂರು ಕ್ರ್ಯಾಕ್ ಆಗಿಲ್ಲ. ಸೂಪರ್. ಅದೇ ಗ್ಲಾಸ್ ನಾನು ಇವಾಗ ನನ್ನ ಫೋನ್ಗೆ ಹಾಕ್ತಿರೋದು. ಆ ಥರ ಬಿಸಾಕಿದ್ರು ಕೂಡ ಏನೂ ಆಗಲ್ಲ ಗ್ಲಾಸ್ಗೆ ಗೈಸ್. ಇವಾಗ ಗ್ಲಾಸ್ ಹಾಕಾಗಿದೆ, ನಾನು ಕೂಡ ಹಂಗೆ ಬಿಸಾಕೋಣ ಅಂತ ಅನ್ಕೊಂಡೆ, ಬಟ್ ಬೇಡ. ನನಗೆ ಸ್ವಲ್ಪ ಭಯ ಇದೆ, ನನ್ನ ಫೋನ್ ಮೇಲೆ ಸ್ವಲ್ಪ ಭಯ ಇದೆ ಗೈಸ್. ಯಾಕಂದ್ರೆ ನೆನ್ನೆ ಮುಂದೆ ತೊಗೊಂಡಿದ್ದು ಫೋನು, ಅದಕ್ಕೆ. ಸೊ ಇದಕ್ಕೆ ಬ್ಯಾಕ್ ಕೇಸ್ ಬೇಕು ಇವಾಗ. ಸೊ ಗೈಸ್, ಇವಾಗ ಬ್ಯಾಕ್ ಕೇಸ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಸುಮಾರು ಬ್ಯಾಕ್ ಕೇಸ್ಗಳಿದಾವೆ ಗೈಸ್, ಸಿಕ್ಕಾಪಟ್ಟೆ ಬ್ಯಾಕ್ ಕೇಸ್ಗಳಿದಾವೆ. ನಮ್ಮ ಅಕ್ಕ ನೋಡಿ ಅವಾಗಿಂದ ಹಾಕೊಂಡು ಟ್ರೈ ಮಾಡ್ತಾವಳೆ. ಯಾವ 12 Pro ಯಾವ್ದು ಇಲ್ವೇ ಇಲ್ಲ. ಇದೆ, ತುಂಬಾ ಇದೆ, ತೋರಿಸ್ತೀನಿ ಬಾ. ನೋಡಿ ಇಲ್ಲಿಂದ ಫುಲ್ ಗೈಸ್ ಅಲ್ಲಿವರೆಗೂ ಇಷ್ಟು ಫುಲ್ ಬ್ಯಾಕ್ ಕೇಸ್ಗಳಿದಾವೆ. ಎಲ್ಲ ಡಿಸೈನ್ ಇದೆ ನೋಡಿ ಇಲ್ಲಿ. ನೋಡಿ ಯಾವ ತರ ಕೊಟ್ಟ ಡಿಸೈನ್. ಚಿಲ್ ನೋಡಿ ಹೆಂಗಿದೆ ಡಿಸೈನ್ ಇದರದು. ಕ್ರೇಜ್ ಆಗಿದೆ ಒಂಥರ ಡಿಸೈನ್ ಇದು. ಇದು 11 ಇರೋ ಮೋಸ್ಟ್ಲಿ 11 12 ಇರಬೇಕು. ಸಾಕಾದಾಗಿದೆ ನೋಡಿ, ಇದೊಂಥರ ರಬ್ಬರ್ ತರ ಇದು, ಸಾಕಾದಾಗಿದೆ. ಎಲ್ಲಿ ಕ್ರೀಮ್ ದಾ ಇದು? ಓಕೆ ಕ್ರೀಮ್ ಹಚ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿದೆ ಕ್ರೀಮ್ ಹಚ್ಕೊಳ್ಳೋದು. ನೋಡಿ ಗೈಸ್, ಕುಶಾನಿ ಕೂದಲು ತಗೊಂಡ್ಬಂಡೆ. ಕುಶಾನಿ ನಿಂಗೆ ಬೇಕಾ? ನಿನ್ ಫೋನ್ಗೆ ಬೇಕಾ ಇದು? ಆಯ್ತು ತಗೋ, ಹಿಡ್ಕೋ. ಇಲ್ಲಿ ನೋಡಿ, ಇದು ಕ್ರೀಮ್ದು ಇಲ್ಲಿ ನೋಡಿ ಗೈಸ್, ಕ್ರೀಮ್ ತರೋದು. ಕ್ರೇಜಿ ಇದೆ ಗೈಸ್. ಇಲ್ಲೊಂಥರ ಯೂನಿಕ್ ಆಗಿದೆ, ಅರೆ ಒಂಥರ ಫ್ಯಾನ್ಸಿ ಆಗಿದೆ.
ಬಟ್ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ ಅಷ್ಟೇ. ಇಲ್ಲಿ ನೋಡಿ ಜುಟ್ಟು ಸಮೇತ ಇದೆ ಇಲ್ಲಿ ನೋಡಿ ಇಲ್ಲಿ ಬ್ಯಾಗ್ ತರ ಫೋನ್ ಕೇಸು. ಕ್ವಶನ್ ಸೂಪರ್ ಕ್ವಶನ್, ನಿನ್ಗೂ ಯೂನಿಕ್ ಒಂದು ಸ್ವಲ್ಪ ಮ್ಯಾಚಿಂಗ್ ಇದೆ. ಇಲ್ಲಿ ನೋಡಿ ಇದು ಚೀಸ್ ಫೋನ್, ಚೀಸ್ ಇದು ಮೋಸ್ಟ್ಲಿ ಬ್ರೆಡ್ ಚೀಸ್ ಇದು ಬ್ರೆಡ್ ಕಡ ಚೀಸ್ ಕಣೆಲ್ಲ ಏನೋ ಗೊತ್ತಿಲ್ಲ ಒಂಥರ ಚೀಸ್ ತರನೇ ಇದೆ ಗೈಸ್ ಆಕ್ಚುಲಿ ನೋಡಕ್ಕೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಬಾರ್ಬಿ ಸ್ಲಿಪ್ಪರ್ ಬಾರ್ಬಿ ಶೂ ನೋಡಿ ಗೈಸ್, ಸ್ಲಿಪ್ಪರ್ ಅಂತ ಇದೀನಿ. ಲಿಪ್ಸು ಒಂಥರ ಚೆನ್ನಾಗಿದೆ ಕಣೆ. ಇಲ್ಲಿ ಅವೆಲ್ಲ ನೋಡಕ್ ಅಷ್ಟೇ ಚಂದ ಅಲ್ಲ ಕಣೆ, ಒನ್ ಟೈಮ್ ಫೋಟೋ ಶೂಟ್ಗೆ ಇವಾಗೆಲ್ಲ ಯೂಸ್ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ. ಇಟ್ಕೋ ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ಪ್ಯಾಂಟ್ ತರದ್ದು ನೋಡಿ, ಹಿಂಗೆ ಇಟ್ಕೊಂಡು ಮಾತಾಡ್ಬೋದು ಹಿಂಗೆ ಪ್ಯಾಂಟ್ ತರ. ಚಪ್ಪಲಿ ನೋಡಿ ಗೈಸ್, ಚಪ್ಪಲಿ ತರದ್ದು. ಐಸ್ ಕ್ರೀಮ್ ಇದು ಚೆನ್ನಾಗಿತ್ತು ಕಣೆ, ಐಸ್ ಕ್ರೀಮ್ದು. ಇದೆಲ್ಲ ಇಂಟಿಲ್ ಒಬ್ಬ ಇದಾರೆ ಗೊತ್ತಾ, ಉರಿ ಅವ ಕರೆಕ್ಟ್ ಅಲ್ವಾ, ಅವ್ನು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಹುಡುಗಿ ಅಲ್ವಾ, ಹುಡುಗಿ ತಾನೆ ಅವಳು. ಹುಡುಗ ಅವಳು ಇನ್ನೊಬ್ಳು ಅವಳಲ್ಲ, ಹುಡುಗಿ ಅವಳು ಫ್ಯಾಷನ್ ಬಟ್ಟೆಗಳು ಆಗ್ತಾಳ. ಅವಳು ಯಾರು, ಅವಳು ಊರ್ವಶಿನ, ಅವಳ ಹೆಸರೇ ಚೆನ್ನಾಗೈತಲ್ಲ. ಅವಳೇ ಊರ್ವಿ ಅನ್ಸುತ್ತೆ. ಹುಡುಗ ಒಬ್ಬ ಇದ್ದಾನೆ, ಅವನು ಹುಡುಗಿ ಒಬ್ಬಳು ಇದ್ದಾಳೆ ಗೈಸ್, ಅವಳು ಪೇಪರ್ ಅಲ್ಲಿ ಬಟ್ಟೆ ಹಾಕೊಂತಾಳೆ. ಸೊ ಅವಳಿಗೆ ಇವೆಲ್ಲ ಸೆಟ್ ಆಗುತ್ತೆ. ಇದರ ಯೂನಿಕ್ ಆಗಿರೋದು. ಅಕ್ಕ 12 ಕೇಳ್ತೀಯಾನೆ, 12 ಆಲ್ರೆಡಿ ಹಳೇದಾಗೋಗ್ಬಿಡಿ. ಹಳೆ ಫೋನ್ ಇವಾಗ ಕೇಳ್ತೀಯ ನೀನು? ಅದೆಲ್ಲ ಚೆನ್ನಾಗೈತೆ. ಅಲ್ಲ ಅದು 13 14 ಆ ಕಡೆ ಎಲ್ಲ ಇದೆ. 12 ಬರೀ ಈ ಕಡೆ ಇದೆ ನೋಡು, ಇಲ್ಲಿ ಚೂಸ್ ಮಾಡು. ಲೇ, ನಾವೇ ಶಾಪಿಂಗ್ ಮಾಡೋದಕ್ಕೆ ಬಂದಿಲ್ಲ ಕಣೆ ಕುಶಾನಿ, ಹೆಂಗ್ ಕೈಲಿ ಕೊಂಡ್ಬಿಟ್ಟಿದ್ಯಲ್ಲ. ಇಟ್ಬಿಟ್ಟು ನಮ್ಮ ಹತ್ರ ಫೋನ್ಗಳೆಲ್ಲ ಇಲ್ಲ ಗೈಸ್. ಯಾವ್ದಾರ ಗಿಫ್ಟ್ ಕೊಡ್ಬೇಕು ಅಂತಂದ್ರೆ ಫೋನ್ ಕೇಸ್ ಇಲ್ಲಿ ಬಂದು ತಗೊಂಡೋಗಿ ಕೊಡ್ಬೋದು ಗೈಸ್. ನೋಡಿ ಟಾಮ್ ಅಂಡ್ ಜೆರ್ರಿ ತರ ಇಲ್ಲ, ಕ್ರೇಜಿ ತರ ಇದೆ ಎಲ್ಲ. ಇದೆಲ್ಲ ಹುಡುಗಿರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ತರ ಫೋನ್ ಕೇಸ್ಗಳೆಲ್ಲ. ಅವರೇ ಜಾಸ್ತಿ ಆಗುತ್ತೆ ಈ ತರ. ಇಷ್ಟರಲ್ಲಿ ಯಾಕೆ ತುಂಬಾ ಇಷ್ಟ ಆಯ್ತು? ಯಾವ್ದು ಇಷ್ಟ ಆಗಿಲ್ಲ. ಯಾವ್ದು ಇಷ್ಟ ಆಗಿಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇಲ್ಲೊಂದು ಗೊಂಬೆಗಳು ಇಲ್ಲಿ ನೋಡಿ ಗೈಸ್, ಇದು ಯಾರು ಹೇಳಿ? ಇದು ನೋಡಿ, ಇದು ಸಚಿನ್ ತೆಂಡೂಲ್ಕರ್, ಇದು ಮಹೇಂದ್ರ ಸಿಂಗ್ ಧೋನಿ, ಇದು ಮೆಸ್ಸಿ ಗೊತ್ತಲ್ಲ ನಿಮ್ಗೆ, ಫೇಮಸ್ ಫುಟ್ಬಾಲರ್. ಇದು ಇವ್ರು ಯಾರಂತ ಗೈಸ್, ಇವ್ರು ಫೇಮಸ್ ಆಕ್ಚುಲಿ. ನಂಗೆ ಆಕ್ಚುಲಿ ಗೊತ್ತಿಲ್ಲ ಯಾರಂತ ಇವರು. ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಗೊತ್ತಿಲ್ಲ ಯಾರಂತ ಇವರು. ಸೂಪರ್ ಮ್ಯಾನ್ ಇದೆ. ಕುಶನಿ ಇದೆ, ಚೆನ್ನಾಗಿ ಹೇಳ್ತಾಳೆ ಕುಶನಿ. ಏನಿದು? ಬೋಂಡ ಅಂತ ಗೈಸ್, ಇದು ಪಾಂಡಕ್ ಬೋಂಡ ಅಂತವಳೆ ಗೈಸ್. ಇಲ್ಲಿ ನೋಡಿ ನಮ್ ಕೊಹ್ಲಿ ಚೆನ್ನಾಗ್ ಆಡ್ದೆ ಕಣ ಮೊನ್ನೆ. ಏನು ಸಕದಾಗಡ್ದೆ ಮೊನ್ನೆ. ಇಲ್ಲಿ ನೋಡಿ, ಈ ಕೊಹ್ಲಿ ಯಾರಿದು? ಎರಡು ಒಂದೇ ಕೊಹ್ಲಿ, ಸೇಮ್ ಕೊಹ್ಲಿ. ಗೈಸ್ ನಮ್ಮ ಅಕ್ಕ ಹೊಡೆದಾಕ್ಬಿಟ್ಲು ಗೈಸ್. ಯಾಕೆ ಗೈಸ್ ತುಂಬಾ ನರೋಟೋ ಆಯ್ತು. ನೀವು ಕಾರ್ಟೂನ್ಸ್ ಎಲ್ಲ ನೀವೆಲ್ಲ ನೋಡಿರ್ಬೋದು. ಕಾರಿಂದ ಕೊಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಆಕ್ಚುಲಿ. ನಮ್ಮ ಅಕ್ಕ ವಾಟರ್ ಬಾಟಲ್ ನೋಡ್ತಾವಳೆ. ನಿಂಗೆ ವಾಟರ್ ಬಾಟಲ್ ಅಂಗನವಾಡಿ ಕೊಡಕ್ಕೆ ಇದಾ? ಅವಳು ಕೊಡು, ಎಲ್ಲಿ ತಗೋ ಹೊಡ್ಕೊಂಬತ್ತಾಳೆ ಇದನ್ನ. ನೋಡಿ ಚೆನ್ನಾಗಿರೋ ಬೇಕಾದ್ರೆ ತಗೋ ವಾಟರ್ ಬಾಟಲ್ಸ್. ಅದು ಆಕ್ಚುಲಿ ಗೈಸ್ ಇಲ್ಲಿ ಎಲ್ಲ ಚೆನ್ನಾಗಿದೆ ಗೈಸ್. ಫುಲ್ ಇದಂತ ಚಿಕ್ಕ ಮಕ್ಳಿಗೆ ಐಟಮ್ಗಳು ಸಕ್ಕದಾಗಿರುತ್ತೆ ನೋಡಿ. ಡಾಲ್ಸ್ ಎಲ್ಲ ಇದೆ. ಮತ್ತೆ ನೋಡಿ ಕಾರ್ಗಳೆಲ್ಲ ಸಿಕ್ಕಾಪಟ್ಟೆ ಕಾರ್ಗಳಿದಾವೆ. ಚೆನ್ನಾಗಿತ್ತು ಈ ಬಾಟ್ಲು. ವಾವ್ ಗೈಸ್, ಕ್ರೇಜಿ ಕಲರ್ ಚೆನ್ನಾಗಿದೆ ಆಕ್ಚುಲಿ ಇದ್ರದ್ದು. ನಿಮ್ಗೂ ಚೆನ್ನಾಗಿದು ಬಸ್ ಇದು. ಆಯ್ತಮ್ಮ ಆಯ್ತು ಗೈಸ್. ಇಲ್ಲಿ ಬೆಂಚ್ ಕಾರ್ ಹೆಂಗಿದೆ, ವಾವ್ ಸಕ್ಕದಾಗಿದೆ. ಜೀವನ ಅಂತ ಆಯ್ತು ನೋಡಕ್ಕೆ. ಇದು ಮಿನಿ ಬಸ್ ನೋಡಿ, ಓಪನ್ ರೂಫ್ ಗೈಸ್. ಇದು ಓಪನ್ ರೂಫ್ ನೋಡಿ. ಈ ಕಾರ್ ಹೆಂಗಿದೆ, ರಿಯಲ್ ತರ ಗೈಸ್ ಕಾರ್ ನೋಡೋದಕ್ಕೆ. ಇದು ಡೋರ್ ಓಪನ್ ಆಗುತ್ತಾ? ಇಲ್ಲ, ಡೋರ್ ಓಪನ್ ಆಗಲ್ಲ. ನೋಡಕ್ ರಿಯಲ್ ತರ ಕಾರ್ ಇದು ನೋಡಿ. ಇದು ಡೋರ್ ಓಪನ್ ಆಗುತ್ತೆ. ಸಕ್ಕದಾಗೆ ಚಿಕ್ಕ ಪುಟಾಣಿ ಏನೋ ಸಕ್ಕದಾಗೈತೆ ನೋಡೋಕೆ. ಈ ತರ ಬೇಕಾಯ್ತು ಫ್ಯಾನು ಇದೆಯಾ ಗೈಸ್? ಅಕಸ್ಮಾತ್ ಏನೋ ಸೆಕೆಗೆ ಆದ್ರೆ ಬಿಸಿಲು ಟೈಮಲ್ಲಿ ಈ ಫ್ಯಾನ್ ಇಟ್ಕೊಂಡು ನೀವು ಅನ್ಕೊಂಬೋದು. ಬೇಕೇನೆ? ಇದೆಯಾ ಗೈಸ್? ಒಳ್ಳೆ ಮಿನಿ ಶಾಪಿಂಗ್ ಆಗ್ಬಿಟ್ಟಿದೆ ಗೈಸ್ ಇಲ್ಲಿ. ಅವೇ ತಗೊಂಡ್ ತೋರಿಸ್ತಾವಳೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ 13 ಫೋನ್ ಇದು ನೋಡಿ. ಇದನ್ನ ಹಾಕ್ಬಿಟ್ಟು 17 ಇಂಪ್ರೂವ್ ಮಾಡ್ಬೋದು. ಹಾಕಿ ಒಳ್ಳೊಳ್ಳೆ ಚೆನ್ನಾಗಿ ಬಕ್ರಾ ಮಾಡ್ಬೋದು ನೋಡಿ ಗೈಸ್. 13 ಫೋನ್ ಇದು ನೋಡಿ. ಇದನ್ನ 17 ಮಾಡ್ಬೋದು. ಕ್ರೇಜಿ ಸಕದಾಗೈತೆ ನೋಡಿ ಗೈಸ್. ಒಂಚೂರು ಗೊತ್ತಾಗಲ್ಲ. ತೋರಿಸಿ ನೋಡಿ, ಒಂಚೂರು ಚೇತಾ ನೋಡಿ. 17 Pro Max ಹೆಂಗಿದೆ ನಂದು? 17 Pro Max, 13 Pro Max ಗೆ 17 ಇದಾಕಿರೋದು. ಸೇಮ್ ನಂಗೆ ಗೊತ್ತಾಗುತ್ತಲ್ಲ, ಸೇಮ್ 17 Pro Max ತರ ಐತೆ. ಏನು ಇಲ್ಲ, ಸುಮ್ಮನೆ ತೋರ್ಸಕ್ ನಿನ್ಗೆ ಅಷ್ಟೇ. ಎರಡು ಫೋನ್ ಓಡಾಡ್ತೀವಿ ಅಂತ ಜನಗಳು ಬೈಕ್ ಕೊಡಲ್ಲ. ಚೆನ್ನಾಗಿದೆ ಸಿಗ್ರಿ ನೋಡಿ ಗೈಸ್. ಇದೆ ಟ್ರೆಂಡಿಂಗ್ ಅಂದ್ರೆ ಆಕ್ಚುಲಿ 13 ನಂದಿದು. ಇದಕ್ಕೆ ಹಾಕ್ಬಿಡೋಣ ನೋಡಿ ಗೈಸ್. ಗಿಫ್ಟ್ ಕೊಡ್ತಾವ್ರು, ಕುಶನಿಗೆ ಗಿಫ್ಟ್ ಕೊಟ್ಬಿಟ್ರು ಅವರು.
ಎಲ್ಲೋದ್ರು ಗೈಸ್ ಕುಶನ್ ಗಿಫ್ಟ್ ಕೊಡ್ತಾನೆ ಇರ್ತಾರೆ. ಬಂದಿದ್ದೀವಿ ನಮ್ಮ ಅಕ್ಕನ ಗಿಡ ನಾನ್ ಕುಡಿಯಲ್ಲ ಯಾವ್ದು. ಕುಡಿತಾರೆ ನೀನು ಪರವಾಗಿಲ್ಲ. ಕುಡಿಯಂಗಿಲ್ಲ. ಅಮ್ಮಂಗೆ ಏನು ಹೇಳಲ್ಲ, ಕುಡಿ ಪರವಾಗಿಲ್ಲ. ಕ್ಯಾಮ್ರಾ ಆಫ್ ಮಾಡಿ ಹೇಳು. ಇಲ್ಲ ಇಲ್ಲ ಏನು ಕುಡಿ, ಅಮ್ಮಂಗೆ ಹೇಳಲ್ಲ ಕುಡಿ. ಬೇಡ ಬೇಡ. ಕ್ಯಾಮ್ರಾ ಆಫ್ ಮಾಡಿ ಹೇಳು. ಇಲ್ಲ ಇಲ್ಲ ಹೇಳು ಬೇಡ. ಕ್ಯಾಮ್ರಾ ಆಫ್ ಮಾಡಿ ನಮ್ಮ ಮಾತಾಡಕ್ಕೆ ಎಸ್ಕೊಂಡ್ರ ಬೇಡಪ್ಪ. ಕುಡಿ. ಕುಡಿ ಅಂತ ನಮ್ಮ ಅಕ್ಕ ಸರಿ ನಿಂಗೆ ಓರಿ ಹೇಳ. ಇಲ್ಲ ಇಲ್ಲ ಬೇಡ ಪ್ರಾಮಿಸ್ ವಿಡಿಯೋ ಮಾಡ್ತಿದ್ದೆ. ಬೇಡ ಬೇಡ ಮಾಡ್ತಿರ್ಕಲ್ಲ ವಿಡಿಯೋ, ಬೇಡ. ನಿಜ ವಿಡಿಯೋ ಮಾಡ್ತಿಲ್ಲ ಅಮ್ಮ. ಹೋಗ್ತಾಗಿರತ್ತೆ. ಅಮ್ಮ ಫೋನ್ ನೋಡ್ಲಿಕ್ಕೆ ಹೋಗಿ ಕುಡಿ ಮಾಡು. ಒಂದು ಓರಿ ಹೇಳ ನೀನು ಮತ್ತೆ ಅವ್ಳು ಕುಶಾನಿ ಕುಡೀರಿ. ಇಲ್ಲ ಇಲ್ಲ ಅವಳಿಗೆ ಕೊಡ್ಸ್ಬೇಕು ನಂಗೆ ಬೇಡ. ಎಷ್ಟು ನಿಯತ್ತಾಗಿದ್ದಾಳೆ ಅಂತಂದ್ರೆ ವಿಡಿಯೋ ಮಾಡ್ತೀವಿ ಅಂದ್ರೆ ಬೇಡ ಬೇಡ ಅಂತ ವಯಸ್ಸು. ಏನ್ ಕುಶಾನಿ ನಿಂಗೇನ್ ಬೇಕು? ಆಯ್ತು ನಿಂಗೆ ಜ್ಯೂಸ್ ಹೇಳಿ ನೀರು ಬರುತ್ತಿರು. ಈ ಅಂಗಡಿ ನಿಮ್ಮ ಅಮ್ಮಂದ ಇಲ್ಲ ನಂದ? ಹಿಂಗ್ ಕುತ್ಕೊಂಡಿದ್ಯಾ? ಐಸ್ ಕ್ರೀಮ್ ಆಯ್ತಾ? ಇರು ಕೊಡ್ತೀನಿ. ಐಸ್ ಕ್ರೀಮ್ ಇದೆಯಾ? ಕೊಡಿ ಒಂದಾದ್ರೂ ಐಸ್ ಕ್ರೀಮ್ ಕುಡಿತೀರಾ? ನಾನು ಅಮ್ಮಂಗೆ ಹೇಳಲ್ಲ. ಇಲ್ಲ ಇಲ್ಲ ಬೇಡ. ಕಟ್ ಮಾಡ್ಬಿಡ್ತೀನಿ. ಬೇಡ ಬೇಡ ಬೇಡ. ಇಷ್ಟು ನಿಯತ್ತ ನಿನಗೆ ಚಿತ್ರ? ಕೋಲ್ಡ್ ಆಗಿದೆ ಪಟ್ಟೆ ಪಾಪಕ್ಕೂ ಸುಮ್ಮನೆ ಹಾಕ್ಬೇಕು ಅಂತ. ತಾಯಿ ಆದ್ರೆ ನೋಡಿ ರೈಟ್ ಎಷ್ಟು ಸ್ಯಾಕ್ರಿಫೈಸ್ ಮಾಡೋ ಜೀವನದಲ್ಲಿ. ಆ ಊಟ ಸ್ಯಾಕ್ರಿಫೈಸ್ ಮಾಡಬೇಕು, ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕು, ಎಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕು, ಅವ್ರ ನೋವು ಸ್ಯಾಕ್ರಿಫೈಸ್ ಮಾಡಬೇಕು, ನಿಮ್ ಇಷ್ಟಗಳು ಸ್ಯಾಕ್ರಿಫೈಸ್ ನಿಮ್ ಮಾಡ್ಬೇಕು. ಇಷ್ಟಕ್ಕೂ ಸ್ಯಾಕ್ರಿಫೈಸ್ ಮಾಡಬೇಕು. ಯಪ್ಪ ಸ್ಯಾಕ್ರಿಫೈಸ್ ಮಾಡಿದ್ರೆ ನೋಡಿ ಈ ತರ ಹುಟ್ಟಿದ ಪ್ರತಿಭೆ ಇದು ಹಿಂಗ್ ಕಾಟ ಕೊಡುತ್ತೆ. ಹೋಗಲೇ ಅಂತಲ್ಲ ನನ್ಗೆ. ನಿಂಗೆ ಹೋಗಿಲ್ಲ ಅಂತಳ? ಯಾಕೆ ಕುಶಾನಿ ಅಮ್ಮಂಗ್ ಹೋಗಿಲ್ಲ ಅಂತ ಹೇಳ್ಬಾರ್ದು, ಹುಡ್ದೋಗ್ಬಿಡುತ್ತಾ? ಹಾ ಮತ್ತೇನೇನು ಹೇಳ್ತೀಯಾ ಹೇಳು. ಐಸ್ ಕ್ರೀಮ್ ಕಪ್ ಐಸ್ ಕ್ರೀಮ್ ಗೈಸ್. ನಾನು ಬಟರ್ ಫ್ರೂಟ್ ಆರ್ಡರ್ ಮಾಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಗಿದೆ ಬಟರ್ ಫ್ರೂಟ್. ಇದು ನೋವು ಕುಶಾನಿ ಎಷ್ಟು ಗಟ್ಟಿಗಿದೆ ಬಟರ್ ಫ್ರೂಟು, ಚಿಕ್ಕಾಗಿದೆ ಗೈಸ್. ಕುಶಾನಿ ಫುಲ್ ಸ್ಲೀಪ್ ಗೈಸ್, ಮಕ್ಕೊಂತಾವಳೆ. ಅವಾಗಿಂದ ನಮ್ಮ ಅಕ್ಕ ಒಂದು ಸಾಂಗ್ ಮಾಡ್ತಾವಳೆ. ಹಾಡೆ ಸಾಂಗ್ ಅದು ಚೆನ್ನಾಗಿದೆ. ಒಂಥರ ಇವಾಗ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಟ್ರೆಂಡ್ ಹಾಡು. ಆಗ್ಬಿಟ್ಟೈತೆ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮೇರಿ ಬೀಜ, ನೀವು ಮಾಡೋ ಸಾರ್ಗ್ ಹಾಕೋ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಸಕ್ಕತ್ತಾಗಿದೆ ಸಾಂಗ್ ಎಲ್ಲ ಗೈಸ್. ಇದು ಒಂಥರ ಚೆನ್ನಾಗಿದೆ ಕೇಳೋದಕ್ಕೆ. ಚೆನ್ನಾಗಿದೆ ಸಾಂಗ್ ಒಂಥರ. ಅವಾಗ ಕೌಂಟ್ರ್ ಕೂಡ ಚೆನ್ನಾಗಿರುತ್ತೆ. ನೀವಿಬ್ರು ಮಾಡಿ ತಪ್ಪು. ಇದು ನೋಡಿದ್ರೆ ಬೇರೆ ಗೈಸ್ ನಂಗೆ. ಇಷ್ಟೊತ್ತು ಖುಷಿಯಾಗಿರ್ತೀನಿ. ನಮ್ಮ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಇದು ನೋಡಿದ್ರೆ ಒಂದು ಸ್ವಲ್ಪ ಮನ್ಸು ಬೇಜಾರಾಗೋಗ್ಬಿಡುತ್ತೆ ಗೈಸ್. ನಮ್ಮಮ್ಮ ಬಿಸಿ ಬಿಸಿಯಾಗಿರೋ ಪಲಾವ್ ಮಾಡಿದ್ದಾರೆ, ಚಿಪ್ಸ್ ಹಾಕೊಟ್ಟವ್ರು ತಿನ್ನೋದಕ್ಕೆ. ಏನು ಬೇರೆ ಏನು ಮಾಡಿಲ್ಲ, ಸ್ಪೆಷಲ್ ಸಂಡೇ ಬೇರೆ ಇವತ್ತು. ಅನ್ನ ಸಾಂಬಾರ್ ಸ್ಪೆಷಲ್. ನಿನಗೆ ಸ್ಪೆಷಲ್ ಅಂದರೆ ಏನೋ ಸ್ವಲ್ಪ ಬೇರೆ ಥರ ಮಾಡಬೇಕಿತ್ತು. ಒಂಥರ ಬೇರೆ ಥರ ಬಿರಿಯಾನಿ, ಅಲ್ಲೇ ಬಿರಿಯಾನಿ ಥರ ಏನೋ ಮಾಡಬೇಕಿತ್ತು ಸ್ಪೆಷಲ್ ಆಗಿ. ಎಷ್ಟೇನ ಅವರೆಕಾಳು ಬಾತ್ ಅದು ಗೈಸ್. ಇದು ಸ್ಪೆಷಲ್ ಅವರೆಕಾಳು ಬಾತ್ ಅಂತೆ. ಸ್ವಲ್ಪ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸ್ಪೆಷಲ್ ಅವರೆಕಾಳು ಬಾತ್. ಏನೇ ಕುಶಾನಿ ಕ್ಲಿಪ್ ಹಾಕೊಂಡಿಗೆ ಲಕ್ಕಿ ತಲೆ ಮೇಲೆ. ಚಿಪ್ಪು ಚಿಪ್ಪ ತಗೋ, ಇಲ್ಲೇ ತಗೋ, ತಿನ್ನು ತಗೋ. ಓ ಗೈಸ್, ಅವ್ರಿಗೂ ಬಟ್ಲು ಹಾಕೊಡ್ಬೇಕಂತೆ ತಿನ್ನೋದಕ್ಕೆ. ಊಟ ಮಾಡ್ತಾವನೆ ಅದಕ್ಕೆ ಹಾಕೊಟ್ಟಿದ್ದೀನಿ. ನೀನು ಅನ್ನ ತಿನ್ನು, ನಿನ್ಗೆ ಹಾ ಹೌದು, ನೀನು ಊಟ ಮಾಡೋ ನಿಂಗೆ ಹಾಕೊಡ್ತಾರೆ. ಹೋಗು ಹಾಕೊಡು. ಅದು ಮಾತ್ರ ಆಗಲ್ಲ ಅವಳಿಗೆ, ಊಟ ಮಾತ್ರ ಸೇರಲ್ಲ. ಈ ಚಿಪ್ಪು ಪಪ್ಪು ಸೇರುತ್ತೆ. ಬಸ್ ನನಗೂ ಖುಷಿ ಆಯ್ತದೆ ಹಿಂಗೆ ಅಂತ ಇದ್ದೀನಿ ಗೈಸ್. ಅವಾಗಲಿಂದ ಫುಲ್ ಜಾಸ್ತಿ ಬರ್ಕೊ. ನನಗೂ ಹಿಂಗೆ ಅನ್ಕೋತಾ ಇದ್ದೀನಿ ಅವಾಗಲಿಂದ. ಖುಷಿ ನಿಂತಾರೆ ನಾನು ಮಾಡ್ತಾ ಇದ್ದೀನಿ. ಏಯ್ ಗುಣವ್, ಹಾಯ್ ಗುಣವ್, ಎಲ್ಲೋ ಇದೆ ಬೆಳಗ್ಗೆಯಿಂದ? ಆಹಾ ಗೈಸ್ 17 Pro Max ಚೆನ್ನಾಗಿ ಕಾಣಿಸ್ತಾನೆ ಗೈಸ್ ಗುಣವ್ ನೋಡೋದಕ್ಕೆ ಅಲ್ವಾ? ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾನೆ. ಫುಲ್ ಕ್ಲಾರಿಟಿಲಿ ಕಾಣಿಸ್ತಾನೆ. ಕಣ್ಣು ಹಿಂಗೆ ಬಿಡ್ತಾವನೆ ಲೈಟ್ ಫ್ಲ್ಯಾಶಿಗೆ ಅಲ್ವೇನೋ? ನೋಡಲ್ಲ ಅವಳು ಹೆಂಗಾರ್ದು ನಿಮ್ಮ ಅಕ್ಕ. ಅಯ್ಯ ಚಿಪ್ ಕೊಪ್ಬಿಡಮ್ಮ ಅವಳಿಗೆ, ಯಾವುದೋ ಒಂದು ತೆಂಗಿನ ಚಿಪ್ ಕೊಪ್ಪು ಕಳ್ಸ್ಬಿಡಮ್ಮ ಅವಳಿಗೆ. ಸೊ ನಮ್ಮ ಅಜ್ಜಿಗೆ ನಾವು ಬೀಳ್ಕೊಡುಗೆ ಕೊಡಬೇಕು. ಬೀಳ್ಕೊಡುಗೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದಾರೆ. ನಿಮ್ಮ ಅಜ್ಜಿ ಯಾವಾಗ ಹೋಯ್ತಾಳ ಯಾವಾಗ ಬಂದಾಳ? ನಮ್ಮ ಅಜ್ಜಿ ಯಾವಾಗ ಬರ್ತಿರ್ತಾರೆ ಅವಾಗ ಹೋಗ್ತಾ ಇರ್ತಾರೆ ಗೈಸ್. ಅವ್ರಿಗೆ 60 ಕಿಲೋಮೀಟರ್ ಅವ್ರಿಗೆ ಏನೋ ಒಂದ್ಸಲ ಒಂದು 6 ಕಿಲೋಮೀಟರ್ ತರ ಅವ್ರಿಗೆ. ಆರಾಮ್ ಬಸ್ ಕುತ್ಕೊಂತಾರೆ, ಅಲ್ಲೋಗಿ ಇಳಿತಾರೆ, ಮತ್ತೆ ಇಲ್ಲಿ ವಾಪಸ್ ಬರ್ತಾರೆ. ಒಂಥರ ಪಾರ್ಕ್ ತರ ಆಗ್ಬಿಡಿ ನಮ್ಮ ಅಜ್ಜಿಗೆ ಇದು. ಬಾಯ್ ಬಾಯ್ ಅಮ್ಮ, ಬಾಯ್, ಸಿ ಯು, ಬಾಯ್. ಗೆಸ್ಟ್ ಹೌಸ್ ಅಮ್ಮ ಡ್ರಾಪ್ ಮಾಡಿ ಬರ್ತಾರೆ ಹೋಗ್ಬಿಟ್ಟು. ಬ್ಯಾಟಿಂಗ್ ಮಾಡ್ದೆ ಗೈಸ್ ನಾನು. ನೋಡಿ ಇವಳಿಗೆ ಚಿಪ್ಪು 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 ಅಂತ 10 ಚಿಪ್ ಹಾಸ್ಕೊಂಡು ತಿನ್ಕೊಂಡ್ಬಿಟ್ಲು. ಊಟ ಮಾತ್ರ ಮಾಡಬೇಡ, ಬರೀ ಚಿಪ್ ಮಾತ್ರ ತಿಂತಾರೆ ಲೈಫ್ ಲಾಂಗ್ ನೀನು. ಬಿಸ್ಕೆಟ್ ಬ್ರೆಂಡ್ ತರಕ್ಕೆ ಹೋಗಿದ್ದೆ ಆಚೆಗಡೆ, ಪ್ರಮೋಟ್ ಮಾಡೋಣ. ಸೊ ಇದು ಯಾಕೆ ತಂದು ಏನಕ್ಕೆ ತಂದು ಅಂತ ನಿಮ್ಗೆ ತೋರಿಸ್ತೀನಿ ಗೈಸ್. ನಮ್ಮ ಮನೆಯವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡ್ತೀನಿ. ನಮ್ಮ ಮನೆಯವ್ರಿಗೆ ತಮ್ಮ ಸರ್ಪ್ರೈಸ್ ನನಗೆ. ಎಣ್ಣೆ ಕುಶಾನಿ ಏನೇ ಮಾಡಿದ್ಯಾ ಕುಶಾನಿ? ಎಲ್ಲಿಗೆ ಬರಲಿ ಕುಶಾನಿ ನಾನು? ಏನಿವೆಲ್ಲ ಏನಿದೆಲ್ಲ ಗುಣೌದ? ಇವೆಲ್ಲ ಗುಣೌದ ಏನಕ್ಕಿದು? ಬ್ಲಾಕ್ ಅಂಡ್ ವೈಟ್ ಕಂಡಿಡ್ತಾರೆ. ಓ ಓಕೆ ಓಕೆ. ಸೊ ಗೈಸ್ ಇವಾಗ ನಮಗೆ ಗುಣವಿಗೆ ಕುಡಿಸ್ಬೇಕು ಎಣ್ಣೆನ. ಕುಡ್ಸೋಣ ಎಣ್ಣೆ ಕುಶಾನಿ ಗುಣವಿಗೆ ಕುಡ್ಸೋಣ. ಗುಣವು ನಿಂಗೆ ಕುಡಿಸ್ತೀವಿ ಇವಾಗ, ಎಣ್ಣೆ ಕುಡಿಸ್ತೀವಿ ನಿಂಗೆ. ಓಕೆ ಓಕೆ. ಏನು ನಿನ್ನ ಕಾಟ?
ಜ್ಯೂಸ್ ಅಲ್ಲ ಕಣೆ ಕುಶನಿ, ಇದು ಔಷಧಿ ಕಣೆ ಅವ್ನ್ಗೆ, ಔಷಧಿ ಹಾಕೋದು ಅವ್ನಿಗೆ. ಅಯ್ಯೋ ಇವಳ್ದೊಂದು ಆಗಲ್ಲಪ್ಪ ಕಾಟ ನಮಗಂತೂ. ಗುಣವ್ಗೆ ಫಸ್ಟ್ ಟೈಮ್ ಬೇಕಾಗ್ತಿರೋದು ಮೋಸ್ಟ್ಲಿ ಬಿಸ್ಕೆಟ್ ಬ್ರಂದಿನ ಅಡಮ್ಮ, ಫಸ್ಟ್ ಟೈಮ್ ಆಗ್ತಿರೋದು ಅವ್ನಿಗೆ. ನೋಡೋಣ ಕುಡ್ದು ಹೆಂಗಾಡ್ತಾನೆ ಗೊತ್ತಾಗುತ್ತೆ ಇವಾಗ. ಕುಶನಿ ಒಂದು ಸ್ವಲ್ಪ ಹಾಕೋಣ. ಸ್ಮೆಲ್ ನೋಡು ಕಲ್ಬಿಡ್ತೀನಿ ಎಲ್ಲ. ನನಗೆ ಅದು ಬರಲ್ಲ ಅದು ಹಾಕೋದಕ್ಕೆ, ಯಾಕಂದ್ರೆ ನಾನು ಕುಡ್ಕ ಅಲ್ವಲ್ಲ. ನಮ್ಮ ಅಕ್ಕ ಕನ್ನಡ ಆಗ್ತಿಲ್ಲ, ಅವಳು ಕುಡ್ಕಿ ಅವಳು. ನನಗೆ ಅದು ಹಾಕಕ್ ಬರಲ್ಲ ನನಗೆ. ನಾನು ಕುಡಿಯೋದಿಲ್ಲಪ್ಪ, ನಾನು ತುಂಬಾ ಒಳ್ಳೆ ನಾನು. ಅಯ್ಯೋ ಜ್ಯೂಸ್ ಅಲ್ಲ, ಸುಮ್ನಿರು. ಪೂರ್ತಿ ಕುಡ್ಬಿಡ್ತೀನಿ ಹಿಂಗೆ ಇವಾಗ ಅದನ್ನ. ನೆಕ್ಕು ಆಯ್ತು, ಕೈ ನೆಕ್ಕೊಂದು. ಫಸ್ಟ್ ಟೈಮ್ ಗುಣವಾಗಿ ಆಗ್ತಿದ್ದೀವಿ. ಒಂದು ರಿಯಾಕ್ಷನ್ ಒಂದು ಹೆಂಗಿರುತ್ತೆ ಅಂತ. ಅಯ್ಯೋ 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 ಅಯ್ಯೋ. ಅದು ಡೈರೆಕ್ಟ್ ಆಗಿ ಹಾಕ್ಬಾರ್ದು, ಹಾಲಲ್ಲಿ ಹಾಕ್ಬೇಕು. ಓಕೆ, ಅದನ್ನ ಡೈರೆಕ್ಟ್ ಹಾಕ್ಬಾರ್ದು. ನಾವು ಚೈತ್ರ ಮನೆ ಡೈರೆಕ್ಟ್ ಕುಡ್ಕಿಡ್ಬಿಡ ಹಂಗೆ. ಮನೆಗೂ ಡೈರೆಕ್ಟ್ ಹಾಕಲ್ಲಪ್ಪ, ಹಾಕ್ತಿ ಮಿಲ್ಕ್ ಗಿಲ್ಕ್ ಕುಡಿಸ್ತೀನಿ ಒಂಚೂರು. ಕುಡ್ಸಾಯ್ತು ಪಾಪ, ಅವ್ನು ಅಳ್ತಾವನು ಇವಾಗ. ಕುಡ್ಸಾನೆ ಇವಾಗ. ನೆಕ್ಸ್ಟ್ ನೀನ್ ಕುಡಿತೀಯಾ? ಹಾ ಹಂಗೆ ಬೇಡ ಅಂತ ಹೇಳ್ಬೇಕು ನೀನು. ಇವತ್ತಿನ ವ್ಲಾಗು ಈ ರೀತಿ ಇತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಏನೋ 17 Pro Max ಅಲ್ಲಿ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಹೇಳಿ ಗೈಸ್, ಚೆನ್ನಾಗಿತ್ತು ಕ್ಲಾರಿಟಿ ಅಂತ. ಓಕೆನಾ, ನಂಗೆ ಸ್ವಲ್ಪ ಖುಷಿ ಆಗುತ್ತೆ, ತಗೊಂಡಿದ್ಕೆ ಸ್ವಲ್ಪ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಸೊ ಈಗ ಏನ್ ಮಾಡ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಬೇಗ ಒಂದೇ ಮಾಡೋಣ. ಸೈನಿಂಗ್ ಆಫ್, ಬಾಯ್.